ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಜ್ ಕನ್ನಡಿಗ ಟ್ರಾವೆಲರ್. ಸೊ ಫ್ರೆಂಡ್ಸ್, ನಾವಿವತ್ತು ದಕ್ಷಿಣ ಭಾರತದ ತಮಿಳುನಾಡಿನ ಪ್ರಸಿದ್ಧ ದೇವಾಲಯದ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ದಕ್ಷಿಣ ಭಾರತದ ತಮಿಳುನಾಡಿನ ಪ್ರಸಿದ್ಧ ಐತಿಹಾಸಿಕ ಸ್ಥಳವಾದ ಕುಂಭಕೋಣಂನ ಧಾರಾಸುರಂ ಅನ್ನೋ ನಗರದಲ್ಲಿ ಈ ಐರಾವತೇಶ್ವರ ದೇವಾಲಯದ ಬಗ್ಗೆ ನಾವು ಕುತೂಹಲಕಾರಿಯ ಸಂಗತಿಗಳ ಬಗ್ಗೆ ತಿಳಿಯೋಣ. ಬನ್ನಿ, ವಿಡಿಯೋದೊಳಗಡೆ ಹೋಗೋಣ. ಐರಾವತೇಶ್ವರ ದೇವಾಲಯ ಒಳಗೆ ಪ್ರವೇಶ ಮಾಡ್ತಿದ್ದಂಗೆ ಸ್ನೇಹಿತರೆ, ನಿಮಗೆ ಎತ್ತರದ ಕಲ್ಲಿನ ಗೋಡೆಗಳನ್ನು ನಾವು ಕಾಣ್ಬೋದು. ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದಂಗೆ ನಿಮಗೆ ರಾಜಗೋಪುರದಂತಹ ದ್ವಾರ ಹಾಗೂ ಪಕ್ಕದಲ್ಲೇ ಇರುವ ಏಕಶಿಲಾನಂದಿಯನ್ನು ಕಾಣಬಹುದು. ಹಾಗೂ ಕುತೂಹಲಕಾರಿಯ ಸಂಗೀತ ಮೆಟ್ಟಿಲುಗಳನ್ನು ನೀವು ಇಲ್ಲಿ ಕಾಣ್ಬೋದು. ಹೌದು ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಹೇಗೆ ಸಂಗೀತ ಸ್ತಂಭಗಳಿದ್ವೋ ಹಾಗೆ ಈ ನಮ್ಮ ಐರಾವತೇಶ್ವರ ದೇವಾಲಯದಲ್ಲಿ ಒಂದು ಸಂಗೀತ ಮೆಟ್ಟಿಲುಗಳನ್ನು ಕಾಣ್ಬೋದು. ಇದು ಬಹಳ ಆಶ್ಚರ್ಯಚಕಿತಕರಾದರೂ ನಿಜ. ಈ ಸಂಗೀತ ಮೆಟ್ಟಿಲುಗಳು ಸರಿಗಮಪ ಅನ್ನುವಂತಹ ಶಬ್ದಗಳನ್ನು ಸೂಚಿಸುತ್ತವೆ. ದೇವಾಲಯದ ಮುಂಭಾಗದಲ್ಲಿ ಹಳೆಯ ಬೃಹತ್ ದ್ವಾರವನ್ನು ಕಾಣಬಹುದು. ಈಗ ಈ ದ್ವಾರನ ಬಳಸ್ತಾ ಇಲ್ಲ. ಬಹಳ ಸುಂದರವಾದ ಕೆತ್ತನೆಯ ಶಿಲಾಕೃತಿಯನ್ನು ಮಾಡಿರುವಂತಹ ಈ ದ್ವಾರ ಸ್ವತಃ ರಾಜರುಗಳು ಈ ದ್ವಾರದ ಮೂಲಕ ದೇವಾಲಯಕ್ಕೆ ಪ್ರವೇಶಿಸುತ್ತಿದ್ರು ಅಂತ ಅನಿಸುತ್ತೆ. ಸ್ನೇಹಿತರೆ, ಈ ದೇವಾಲಯವು ದಕ್ಷಿಣ ಭಾರತ ಆಳುತ್ತಿದ್ದ ದೊಡ್ಡ ಸಾಮ್ರಾಜ್ಯವಾದ ಚೋಳರ ಕಾಲದ ದೇವಾಲಯವು ಇದಾಗಿದೆ. ಈ ದೇವಾಲಯ 12ನೇ ಶತಮಾನದಲ್ಲಿ ಚಕ್ರವರ್ತಿಯಾದ 2ನೇ ರಾಜರಾಜ ಚೋಳನು ನಿರ್ಮಿಸಿದನು. ಸ್ನೇಹಿತರೆ, ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ. ಇದು ಶಿವನ ದೇವಾಲಯವಾಗಿದ್ದು ಚಕ್ರವರ್ತಿಯಾದ 2ನೇ ರಾಜರಾಜ ಚೋಳನು ಇದನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಪ್ರಮುಖ ಆಕರ್ಷಣೆ ಸ್ಥಾನ ಅಂದರೆ ಕಲ್ಲಿನ ರಥ, ಸಂಗೀತದ ಮೆಟ್ಟಿಲುಗಳು, ಬಲಿಪೀಠ ಹಾಗೂ ಗೋಪುರಗಳು, ರಾಜಗೋಪುರಗಳು, 106 ಕಂಬಗಳುಳ್ಳ ಕಟ್ಟಡಗಳು ಹಾಗೂ 3Dಯ ರೀತಿಯಲ್ಲಿ ಶಿಲೆಗಳನ್ನು ಅಂದರೆ 1 ಇಂಚಿನ ಶಿಲೆಗಳನ್ನು ಕಾಣ್ಬೋದು. ಆಗಿನ ಕಾಲದಲ್ಲೇ ಅವರು 3Dನ ಯೂಸ್ ಮಾಡಿದ್ದಾರೆ ನೋಡಿ, ಎಷ್ಟು ಅದ್ಭುತ ಅಲ್ವಾ? ಈ ಐರಾವತೇಶ್ವರ ದೇವಾಲಯ ದಿ ಗ್ರೇಟ್ ಲಿವಿಂಗ್ ಚೋಳ ದೇವಾಲಯ ಅನ್ನುವ ಯುನೆಸ್ಕೋ ವಿಶ್ವ ಪರಂಪರೆಯ
ಪಟ್ಟಿಯಲ್ಲಿ ಕೂಡ ಸೇರಿಕೊಂಡಿದೆ. ದೇವಾಲಯದ ಒಳಗೆ ಬಹಳ ಎತ್ತರವಾದಂತಹ ರಾಜಗೋಪುರಗಳನ್ನು ನಾವು ಕಾಣ್ಬೋದು. ಹಾಗೂ ಸ್ನೇಹಿತರೆ, ಐರಾವತೇಶ್ವರ ದೇವಾಲಯ ಹಾಗೂ ಇನ್ನೆರಡು ಪ್ರಸಿದ್ಧ ಐತಿಹಾಸಿಕ ಚೋಳರ ಕಾಲದ ದೇವಾಲಯಗಳಲ್ಲಿ ಗಂಗೈಕೊಂಡ ಚೋಳ, ಐರಾವತೇಶ್ವರ ದೇವಾಲಯ ಹಾಗೂ ದಿ ಬೃಹದೇಶ್ವರ ದೇವಾಲಯಗಳು ಕೂಡ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದೆ. ಅದ್ರ ಬಗ್ಗೆನೂ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಗಂಗೈಕೊಂಡ ಚೋಳ ಹಾಗೂ ಬೃಹದೇಶ್ವರ ದೇವಾಲಯದ ಬಗ್ಗೆನೂ ನಾನು ಸಂಕ್ಷಿಪ್ತ ಮಾಹಿತಿ ವಿಡಿಯೋಗಳನ್ನ ನಿಮಗೆ ಕೊಡ್ತೀನಿ.